ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಟ್ರೈಲರ್ ಅಂತೂ ಸಖತ್ತಾಗಿದೆ. ಹಾಲಿವುಡ್ ಆಕ್ಷನ್ ಸೀಕ್ವೆನ್ಸ್ ಕನ್ನಡದಲ್ಲಿ ಇದೇ ಈ ಫಸ್ಟ್ ಟೈಮ್ ಈ ರೇಂಜಿಗೆ ಮಾಡಿರೋದು. ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ಈ ರೇಂಜಿಗೆ ಮಾಡಿದ್ದಾರೆ ಅಂದರೆ ಇನ್ಮೇಲೆ ಇಂಡಿಯಾ ಅಲ್ಲ ವರ್ಲ್ಡ್ ವೈಡು ಕನ್ನಡ ಇಂಡಸ್ಟ್ರಿ ಕಡೆ ನೋಡಬೇಕು. ಇಷ್ಟು ದಿನ ಏನಿತ್ತು ಅಂದರೆ ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋರು, ಇನ್ಮೇಲೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಇದೆ. ಅದು ಆಲ್ರೆಡಿ KGF ಇಂದನೇ ತಿರುಗಿ ನೋಡಿತ್ತು. ಇವಾಗ ಏನಂದ್ರೆ ಮತ್ತೆ ತಿರುಗಿ ನೋಡಬೇಕು. ಸರ್ ನಾವು ಟ್ರೈಲರ್ ಹೇಳ್ಬೇಕಂದ್ರೆ ಇವಾಗ ಒಂಥರ ನಮಗೆ ಯಾವ ಲೋಕದಲ್ಲಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಟ್ರೈಲರ್ ನೋಡಿದ ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನಿಸ್ತೈತೆ. 28ನೇ ತಾರೀಕಂತೂ ವೆಯ್ಟಿಂಗು. ಫಿಲಮ್ ನೋಡಿದ ಮೇಲೆ ಅಂತೂ ಒಂದ್ಸಲ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಯಾಕಂದರೆ ಆ ರೇಂಜಿಗೆ ಡೀಪ್ ಇದ್ದೇ ಇರುತ್ತೆ. ಒಂದು 3 ಸಲ ಆದರೂ ನೋಡಲೇಬೇಕು. ಅರ್ಥ ಒಳಗಡೆ ಎಲ್ಲರನ್ನೂ ಬಿಡೋಕ್ಕಾಗಲ್ಲ, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇದು ಮಾಮೂಲಿ ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲ ಬಂದಿದೆ, ಎಲ್ಲ ಮೀಡಿಯಾದವರೆಲ್ಲ ಬಂದಿದ್ದಾರಲ್ಲ. ಇವಾಗ ಅಲ್ಲಿ ಪ್ಲೇಸಸ್ಸು ಇಷ್ಟೇ ಸೀಟ್ ಅಂತ ಇರುತ್ತೆ. ಅಲ್ಲಿ ಮಾಮೂಲಿ ಇದು ಪಬ್ಲಿಕ್ ಈವೆಂಟ್ ಮಾಡಿಲ್ಲ, ಪ್ರೈವೇಟ್ ಈವೆಂಟ್ ಅಂತೇಳಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದಾರೆ ಎಲ್ಲರಿಗೂ. ಅದರಿಂದ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸರ್ ನಾವು ಇಲ್ಲೇ ಇದ್ದೀವಿ, ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ. ನಾವು ಇಲ್ಲೇ ಇದ್ದೀವಿ. ನಾವು ಮನೆ ಹತ್ರ ಹೋಗಿದ್ದೀವಿ, ಮನೆ ಹತ್ರ ಸಿಕ್ಕಿಲ್ಲ. ಅವರು ಲೇಟ್ ಆಗಿತ್ತು, ಬಂದರು ಇಲ್ಲಿಗೆ. ಅದರಿಂದ ಇಲ್ಲಿ ಬಂದಿದ್ದೀವಿ, ಸಿಕ್ಕಿಲ್ಲ. ಆದರೂ ಪರವಾಗಿಲ್ಲ, ಬೇಜಾರಿಲ್ಲ. ನೋಡಿದ್ದೀವಿ ಬ್ರೋ, ಚೆನ್ನಾಗಿದೆ. ಈಗ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದಮೇಲೆ ಇನ್ನೂ ನೋಡ್ಬೇಕಷ್ಟೇ. ಆ್ಯಕ್ಟಿಂಗ್ ಇಷ್ಟ ಆಗಿದೆ. ಇದು ಒಂದೊಂದು ಲುಕ್ಕೂ ಬೇರೆ ರೇಂಜಲ್ಲಿದೆ. ಫಿಲಮ್ ಬಂದಮೇಲೆ ಇನ್ನೂ ನೋಡೋದಿದೆ. ನಾವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಿ ಬ್ರೋ. ನಾವು ಬೆಂಗಳೂರಿಗೆ ಬಂದಾಗಿಂದ ಯಶ್ ಬಾಸ್ ನೋಡಬೇಕು ಅಂದ್ಕೊಂಡು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ. ನೋಡಬೇಕು ಅಷ್ಟೇ. ಯಾರನ್ನೂ ಬಿಟ್ಟಿಲ್ಲ ಒಳಗಡೆ. ಸಾಕಷ್ಟು ಜನರು ಮಳೆಯಲ್ಲೂ ಕೂಡ ಕಾಯ್ತಾ ನಿಂತಿದ್ದಾರೆ. ಈ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಂತ? ಏನಿಲ್ಲ ಬ್ರೋ, ಅದು ಮನಸ್ಸಿಂದ ಅಷ್ಟು ಇದಾಗ್ಬಿಟ್ಟಿದೆ, ಇನ್ಸ್ಪಿರೇಷನ್ ಆಗ್ಬಿಟ್ಟಿದ್ದಾರೆ ಅಷ್ಟು ಜನಕ್ಕೂ ಯಶ್ ಬಾಸು. ಡು ಯು ಐ ಲುಕ್ ಸಿವಿಲೈಟ್ ಟು ಯು? ಇದೇ ಡೈಲಾಗ್. ಡು ಯು ಐ ಲುಕ್ ಸಿವಿಲೈಟ್ ಟು ಯು ಅಂತ ರುಕ್ಮಿಣಿ ವಸಂತಗೆ ಹೇಳ್ತಾರೆ. ನಾನು ನೋಡಕ್ಕೆ ನಿಮಗೆ ನಾಗರಿಕನ ಥರ ಕಾಣಿಸ್ತೀನಿ ಅಂತೇಳಿ. ಅದೇ ಇಲ್ಲ. ಡು ಯು ಐ ಲುಕ್? ಚೆನ್ನಾಗಿದೆ ಬ್ರೋ, ಟ್ರೈಲರ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾವು ಬಂದು ವೆಯ್ಟ್ ಮಾಡ್ತಾ ಇದೀವಿ ತುಂಬ ಹೊತ್ತಿನಿಂದ. ಇಲ್ಲಿ ಬ್ರದರ್ಸ್ ಎಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಬಂದ್ಬಿಟ್ಟು ಸಿನಾಸ್ಪುರದಿಂದ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಸರ್ ಚೆನ್ನಾಗಿತ್ತು. ಐ ಆಮ್ ಬಿಗ್ ಫ್ಯಾನ್ ಆಫ್ ಯಶ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರು ಯಶೋಮಾರ್ಗ ಫೌಂಡೇಶನಿಂದ ಉತ್ತರ ಕನ್ನಡ ಜನಕ್ಕೆ ಎಲ್ಲ ಹೆಲ್ಪ್ ಆಗಿದೆ. ನಾನು ವೇಟಿಂಗ್ ಫಾರ್ ದಟ್ ಟಾಕ್ಸಿಕ್ ಫಿಲ್ಮ್ ಸರ್. ಅವ್ರು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಫಿಲಿಮಿಂದ ನಾನು ಬಿಗ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಅದರಲ್ಲಿ ಗೂಗ್ಲಿ ಫ್ಯಾನ್ ನೋಡಿದೆ. ಗೂಗ್ಲಿ ಫಿಲ್ಮ್ ನೋಡಿದರೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ದಟ್ ಯಶ್ ಸರ್. ನನಗೆ ಆಲ್ ಓವರ್ ಫುಲ್ ಇಷ್ಟ ಆಯ್ತು ಸರ್. ಐ ಆಮ್ ವೇಟಿಂಗ್ ಫಾರ್ ದಟ್ ಫಿಲಿಮ್ ಸರ್. ಸರ್ ಆಲ್ಮೋಸ್ಟ್ ಅಲ್ಲಿ 1 ಇಯರಿಂದ ವೆಯ್ಟ್ ಮಾಡ್ತಿದ್ದೀನಿ. ಯಶ್ ಅವ್ರು ಬರ್ತಾ ಇಲ್ಲ ಹೊರಗಡೆ. ಐ ಆಮ್ ವೇಟಿಂಗ್ ಫಾರ್ ದಟ್ ಬಸ್. ಏನೋ ಮಳೆ ಬಂದರೆ ಏನೋ ಅವ್ರು ವೆಯ್ಟ್ ಮಾಡಿ ನಾನು ನೋಡೇ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತೀನಿ ಸರ್. ನಾನು ಬಾಸ್ ಅವ್ರನ್ನ ಬೇಜಾರಿದೆ ಸರ್, ಬಟ್ ಹೊರಗಡೆ ಬರ್ತಾರಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನಾವು ನೋಡಿಲ್ಲ ಸರ್, ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ. ಹಾಲಿವುಡ್ ಲೆವೆಲ್ ಐತೆ, ಚೆನ್ನಾಗೈತೆ. ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಆಗಿ ತಗೊಂಡೋಗ್ತಾರೆ ಯಶ್ ಬಾಸು, ಅದಂತೂ ಪಕ್ಕ. ಟ್ರೈಲರ್ ಎಲ್ಲ ವಿಜುವಲ್ ಆಗ್ಬೋದು, ಎಲ್ಲ ಇಷ್ಟ ಆಯಿತು. ನಾನು ಹೇಳೋದು ಒಂದೇ, ಅವರು ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಮೇಲೆ ಸೌಂಡ್ ಮಾಡ್ತಾರೆ. ನಾನು ಹೇಳೋದು 3 ವರ್ಷಕ್ಕೆ 3 ಮೂವಿ ಮಾಡಿತ್ತು ಇದು ಯಾವುದೋ ಅನ್ನಿಸ್ಕೊಳ್ಳೋದ್ಕಿಂತ 3 ವರ್ಷಕ್ಕೆ 1 ಮೂವಿ ಮಾಡಿದ್ರು 100 ವರ್ಷ ಹೋದ್ರು ಜ್ಞಾಪಕ ಮಾಡಿಕೋಬೇಕು. ಆ ಲೆವೆಲಾಗಿ ಮಾಡ್ತಾರೆ, ಆ ನಂಬಿಕೆ ಐತೆ. ಅವ್ರು ಪ್ರೂವ್ ಮಾಡ್ತಾನೆ ಬರ್ತಾವ್ರೆ, ಮಾಡ್ತಾರೆ, ಇನ್ನು ಮುಂದೆ ಮಾಡ್ತಾನೆ ಹೋಗ್ತಾರೆ. ನಾವು ಮಧ್ಯಾಹ್ನದಿಂದನೂ ಕಾಯ್ತಿದ್ದೀವಿ, ಇವಾಗಲೂ ಕಾಯ್ತಾ ಇದ್ದೀವಿ. ನೋಡಕ್ ಚಾನ್ಸ್ ಸಿಕ್ಕಿಲ್ಲ, ಅವ್ರು ಆಚೆ ಬಂದ್ಮೇಲೆ ನೋಡ್ತೀವಿ. ಚೆನ್ನಾಗಿತ್ತು ಸರ್, ಸೂಪರ್ ಇತ್ತು, ಚೆನ್ನಾಗಿರುತ್ತೆ. ಮಧ್ಯಾಹ್ನ ವೇಟ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ನೋಡಿದ್ವಿ, ಸೆಕೆಂಡ್ ಎಲ್ಲ ಕೊಟ್ಟಿವಿ.
ಓಕೆ ಖುಷಿ ಆಯ್ತಾ ಖುಷಿ ಆಯ್ತು ಸರ್. ಓಕೆ ಏನ್ ಹೇಳ್ತೀರಾ ಟ್ರೈಲರ್ ಏನ್ ಇಷ್ಟ ಆಯ್ತು ನಿಮ್ಮ ಟ್ರೈಲರ್ ಅಲ್ಲಿ ಏನು ಗೊತ್ತಿಲ್ಲ ಸರ್, ಫೈಟಿಂಗ್ ಎಲ್ಲ ಇಷ್ಟ ಆಯ್ತು ಅದು ಸರ್. ಇಷ್ಟ ಆಯ್ತಾ ಹಾಂ ಅಂತ ಸರ್. ಸರಿ ಏನ್ ಹೇಳ್ತೀರಾ ಅದೇ ಸರ್ ಟಾಕ್ಸಿಕ್ ಇದು ನೋಡಿದ್ವಿ ಟ್ರೇಲರು, ಸಿನಿಮಾಟೋಗ್ರಫಿ ವಿಜುವಲೈಸೇಷನ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಹೂವೇನು ಮಾಡೋಕ್ಕಾಗ್ತಿಲ್ಲ ಆ ಥರ ಮಾಡಿದ್ದಾರೆ. ಎಲ್ಲ ಫಿಲಿಮ್ ಒಳ್ಳೆ ಡೈರೆಕ್ಷನ್ ಇದೆ, ಅದರಲ್ಲಿ ಯಶ್ ಅವರು ಒಳ್ಳೆ ಆ್ಯಕ್ಟಿಂಗು ವಿತ್ ಡೈರೆಕ್ಟ್ರ್ ಅವರು ಸ್ವಲ್ಪ ಬರೆದಿದ್ದಾರೆ. ಒಳ್ಳೆ ಓಡುತ್ತಂತ ನಾವು ನಂಬಿದ್ದೀವಿ. ಒಳ್ಳೇದಾಗಲಿ ಟಾಕ್ಸಿಕ್. ಜಗತ್ತನ್ನೇ ಒಂದು ಬಾರಿ ಇನ್ನೂ ಒಂದು ಅವ್ರು ಹೇಳಿದರು, ಮೆಜೆಸ್ಟಿಕಲ್ಲಿ ಇಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿತ್ತು. ಒಂದಿನ ಎಲ್ಲರೂ ಇಡೀ ಹಾಲಿವುಡ್ಡು ಇಡೀ ಬಾಲಿವುಡ್ ಇಂಡಸ್ಟ್ರಿನ ಇಲ್ಲಿ ತಗೊಂಬಂದು ಈ ಒಂದು ಥಿಯೇಟ್ರಲ್ಲಿ ನಿಲ್ಲಿಸ್ತಾರೆ ಅಂದರೆ ಆ ಒಂದು ಗತ್ತು ಯಾರಿಗೂ ಇಲ್ಲ ಈ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರಾ ಇಲ್ಲ ನಾವು ಒಂದು ಹಾಫ್ ಆನ್ ಅವರ್ ಆಯ್ತು ಬಂತು, ಇಲ್ಲೇ ಇದ್ದೀವಿ ನಾವು, ಇವಾಗ ಬಂದ್ವಿ. ನೋಡಿದ್ರೆ ಈಶ್ವರನ ಕೊನೆಗೂ ಇಲ್ಲ ನೋಡಿಲ್ಲ, ಇವಾಗ ಬರ್ಬೋದೇನೋ ಕಾಯ್ತಾ ಇದ್ದೀವಿ. ಹಾಂ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಅಂತ ನೋಡಕ್ಕೆ ಈಶ್ವರನ ಫಸ್ಟ್ ಟೈಮ್ ನೋಡಿಲ್ಲ ಇನ್ನು. ಒಂದ್ಸರಿ ಯಾವಾಗ ಲುಲು ಮಾಲ್ ಹತ್ರ ಬಂದಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. ಅವಾಗ ನಾವು ಊರಲ್ಲಿದ್ದೆ, ಬಟ್ ಐ ಆಮ್ ಮಿಸ್ಡ್ ದ್ಯಾಟ್ ಟೈಮ್. ಇವಾಗ ನೋಡ್ಬೇಕಂತ ಕಾಯ್ತಾ ಇದ್ದೀವಿ, ಫುಲ್ಲಿ ಎಕ್ಸೈಟೆಡ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.